ಹೇಮಾವತಿ ವಿಚಾರಕ್ಕೆ ಮೊನ್ನೆ ತುಮಕೂರಿನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲಾಗಿತ್ತು. ಇದು ಪರ ವಿರೋಧದ ಚರ್ಚೆಗೂ ಕೂಡ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತ್ತು. ಈ ನಡುವೆ ಹೇಮಾವತಿ ನೀರಿಗಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀನಿ, ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಕೊಟ್ಟಂತಹ ಹೇಳಿಕೆ. ಕುಣಿಗಲ್ ತಾಲೂಕಿನ ಎಲೆಯೂರಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಂಗನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ರೈತರಿಗಾಗಿ ತಗ್ಗಿ ಬಗ್ಗಿ ನಡೆಯಲಿಕ್ಕೆ ಸಿದ್ಧನಿದ್ದೇನೆ, ದೇಹ ತ್ಯಾಗಕ್ಕೂ ಕೂಡ ರೆಡಿ. ಪೈಪ್ಲೈನ್ ಕಾಮಗಾರಿಗೆ ಅಡ್ಡಿಪಡಿಸಲಿಕ್ಕೆ ನಿಂತರೆ ಕುಣಿಗಲ್ ತಾಲೂಕಿನ ನಾವು ಗಂಡು ಮಕ್ಕಳು ಅಂತ ಹೇಳಿ ಮಾತನಾಡಿದ್ದಾರೆ. ಕಚ್ಚಿಯನ್ನ ಕಟ್ಟಿ ಹೋರಾಟ ಮಾಡೋದಾಗಿ ಸವಾಲನ್ನ ಹಾಕಿದ್ದಾರೆ. ಕುಣಿಗಲ್ ತಾಲೂಕಿನ ಮಗನಾಗಿ ಆತ್ಮಹತ್ಯೆಗೂ ಹಿಂದೆ ಮುಂದೆ ನೋಡಲ್ಲ ಅಂತ ಹೇಳಿ ಕುಣಿಗಲ್ನ ಶಾಸಕರು ವೇದಿಕೆಯ ಮೇಲೆ ಭಾವುಕ ಮಾತುಗಳನ್ನಾಡಿದ್ದಾರೆ. ಈ ಮೂಲಕ ವೈಕೆ ರಾಮಯ್ಯ ಹೇಮಾವತಿ ಹೋರಾಟ ಸಮಿತಿ ಜಾಥಾದಲ್ಲಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹೇಮಾವತಿ ನೀರಿಗಾಗಿ ನಾನು ಏನು ಮಾಡೋದಕ್ಕೂ ರೆಡಿ ಅನ್ನುವಂತಹ ಮೆಸೇಜ್ ಅನ್ನು ಕೂಡ ಈ ಮೂಲಕ ಶಾಸಕ ಡಾಕ್ಟರ್ ರಂಗನಾಥ್ ಪಾಸ್ ಮಾಡಿದ್ದಾರೆ. ನಾನು ನಮ್ಮ ತಾಲೂಕಿನ ರೈತರಿಗೋಸ್ಕರ ತಗ್ಗಿ ಬಗ್ಗೆ ನಡೀಲಿಕ್ಕೆ ತಯಾರಿದ್ದೇನೆ. ನೀವೇನಾದ್ರೂ ಅದನ್ನ ಹೆಚ್ಚಿಗೆ ಮೀರಿ ನೀವು ಅಡ್ಡಿಪಡಿಸ್ತೀನಿ ಅಂತ ಹೊರಟ್ರೆ ಕುಣಿಗಲ್ ತಾಲೂಕಿನ ನಾವು ಗಂಡು ಮಕ್ಕಳುಗಳು ಕಟ್ಟಿ ಹೋರಾಟ ಮಾಡಲಿಕ್ಕೆ ತಯಾರಾಗ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಬೀದಿಗಿಳಿತೀವಿ, ನಮ್ಮ ತಾಲೂಕಿನ ನೀರಿಗೋಸ್ಕರ ಹೋರಾಟ ಮಾಡ್ತೀವಿ. ನಾನು ಸಹ ಕುಣಿಗಲ್ ತಾಲೂಕಿನ ಮಗನಾಗಿದ್ಕೊಂಡು ಏನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ನಾನು ಹಿಂದೆ ಮುಂದೆ ನೋಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ನನ್ನ ತಾಲೂಕಿನ ರೈತರಿಗೋಸ್ಕರ ನನ್ನ ದೇಹವನ್ನು ತ್ಯಾಗ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ನಮ್ಮೂರಿನಲ್ಲಿ ಎಲೆಯೂರಲ್ಲಿ ನಾನು ಹೇಳಿಕೊಂಡಿದ್ದೇನೆ. ನಾನು ಬಂಧುಗಳೇ, ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ, ಹೇಮಾವತಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗಿತ್ತು ಅನ್ನೋದನ್ನು ಇಡೀ ರಾಜ್ಯ ನೋಡಿತ್ತು. ಈಗ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಹೇಳಿಕೆ ಒಂದನ್ನಂತೂ ಸ್ಪಷ್ಟಪಡಿಸ್ತಾ ಇದೆ. ನೀರನ್ನ ನಾವು ತೆಗೆದುಕೊಂಡು ಹೋಗ್ತೇವೆ ಅನ್ನುವಂತಹ ನಿರ್ಧಾರವನ್ನ ಅಚಲವಾಗಿ ಮಾಡಿದಂತೆ ಕಾಣಿಸ್ತಾ ಇದೆ. ಈ ಹೇಳಿಕೆಯಿಂದ ಮತ್ತಷ್ಟು ಬೆಳವಣಿಗೆಗಳಾಗಬಹುದಾ ಅಂತ ಹೇಳಿ ಹೇಮಾವತಿ ನೀರಿನ ವಿಚಾರಕ್ಕೆ? ಎಸ್ ಪ್ರೇಮ್, ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಹೋರಾಟ ದಿನದಿಂದ ದಿನ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಅನ್ನೋದಕ್ಕೆ ಡಾಕ್ಟರ್ ರಂಗನಾಥ್ ಅವರ ಹೇಳಿಕೆ ಒಂದು ಸಾಕ್ಷಿಯಾಗಿರುವಂಥದ್ದು. ಒಂದು ಕಡೆ ಅಂದರೆ ಇಡೀ ತುಮಕೂರು ಜಿಲ್ಲೆಯಲ್ಲಿ 9 ತಾಲೂಕಿನ ಜನರು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲನ್ನು ವಿರೋಧಿಸ್ತಾ ಇದ್ದಾರೆ. ಅದರಲ್ಲಿ ಕುಣಿಗಲ್ ತಾಲೂಕಿನವರು ಮಾತ್ರ ಇಲ್ಲ, ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಬೇಕು ಎನ್ನುವಂತಹ ಧಾಟಿಯಲ್ಲಿ ಹೋರಾಟ ಮಾಡ್ತಾ ಇರುವಂಥದ್ದು. ಅಂದರೆ ಕುಣಿಗಲ್ ತಾಲೂಕಿನ ಜನ ಎಕ್ಸ್ಪ್ರೆಸ್ ಕೆನಾಲ್ ಪರವಾಗಿದ್ದರೆ ಇನ್ನುಳಿದ ತಾಲೂಕಿನ ಜನ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧವಾಗಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇರಬೇಕಾದ ಈಗ ಏನಂದರೆ, ಈ ಹೇಮಾವತಿ ಎಕ್ಸ್ಪ್ರೆಸ್ ಅಂದರೆ ಕುಣಿಗಲ್ಗೆ ಹೋಗ್ತಾ ಇರುವಂಥ ಹೇಮಾವತಿ ನೀರೇನಿದೆ ಅದು ಈಗಾಗಲೇ ಕೆನಾಲ್ ಮೂಲಕ ಅಂದರೆ ನಾಲೆ ಮೂಲಕ, ಓಪನ್ ನಾಲೆ ಮೂಲಕ ಹೋಗ್ತಾ ಇರುವಂಥದ್ದು. ಸೊ ಅದನ್ನೇ ವೈಡನ್ ಮಾಡಿಬಿಟ್ಟು ಕುಣಿಗಲ್ಗೆ ನೀರು ಹರಿಸ್ಕೊಳ್ಳಿ ಎನ್ನುವಂಥದ್ದು ಏನು ತುಮಕೂರು ಇತರ ತಾಲೂಕಿನವರ ಒಂದು ವಾದ. ಆದರೆ ಎಕ್ಸ್ಪ್ರೆಸ್ ಕೆನಾಲ್ ಮೇಲೆ ಯಾಕೆ ಹೋಗಬೇಕು ಎನ್ನುವಂಥದ್ದು, ಅದರಿಂದ ಕುಣಿಗಲ್ ತಾಲೂಕಿನಿಂದ ಬೇರೆ ರಾಮನಗರಕ್ಕೆ ಮತ್ತು ಮಾಗಡಿಗೆ ನೀರು ತೆಗೆದುಕೊಂಡು ಹೋಗ್ತಾರೆ ಎನ್ನುವಂಥದ್ದು ಇನ್ನೊಂದು ವಾದ. ಸೊ ಹಾಗಾಗಿ ಸಹಜವಾಗಿ ವಾದ ಮತ್ತು ಪ್ರತಿವಾದ, ವಿರೋಧ ಮತ್ತು ಪರ ಎರಡೂ ಕೂಡ ವ್ಯಕ್ತವಾಗಿರುವಂಥದ್ದು. ಸೊ ಈಗ ನಾಡ್ದು ಅಂದರೆ 4ನೇ ತಾರೀಕಿಗೆ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿ ಹೋರಾಟದ ಏನು ಸದಸ್ಯರಿದ್ದಾರೆ, ಹೋರಾಟ ಸಮಿತಿ ಸದಸ್ಯರು, ಅದರ ಜೊತೆಗೆ ಅವ್ರ ಜೊತೆಗೆ CM ಮತ್ತು DCM ಕೂಡ ಸಭೆ ಕರೆದಿರುವಂಥದ್ದು. ಆ ಸಭೆ ಹತ್ತಿರವಾಗ್ತಾ ಇದ್ದಂಗೆ ಡಾಕ್ಟರ್ ರಂಗನಾಥ್, ಕುಣಿಗಲ್ ಶಾಸಕರಾದಂಥ ಡಾಕ್ಟರ್ ರಂಗನಾಥ್ ಅವರು ಇಡೀ ಕುಣಿಗಲ್ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಭೆಗಳನ್ನು, ಸಮಾರಂಭಗಳನ್ನು ನಡೆಸ್ತಾ ಇದ್ದಾರೆ. ಅಂದರೆ ಎಲ್ಲರೂ ಕೈ ಜೋಡಿಸಬೇಕು, ನಮ್ಮ ತಾಲೂಕಿಗೆ ನೀರು ಬೇಕೇ ಬೇಕು, ಯಾವುದೇ ಕಾರಣಕ್ಕೂ ಹೇಮಾವತಿ ನೀರನ್ನು ನಾವು ಅಂದರೆ ಎಕ್ಸ್ಪ್ರೆಸ್ ಕೆನಾಲ್ ಪರವಾಗಿ ನಿಂತ್ಕೊಳ್ಬೇಕು ಎನ್ನುವಂಥ ರೀತಿಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಆ ಒಂದು ಸಭೆಯಲ್ಲಿ, ನಿನ್ನೆ ಎಲೆಯೂರು ಸಭೆಯಲ್ಲಿ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ನಾನು ದೇಹತ್ಯಾಗಕ್ಕೂ ಸಿದ್ಧ, ಅಂದರೆ ನಮ್ಮ ತಾಲೂಕಿನ ಜನರ ಹಿತಾಸಕ್ತಿ ಕಾಪಾಡಿಕೊಳ್ಳೋಗೋಸ್ಕರ ಯಾವ ಮಟ್ಟಕ್ಕೆ ಇಳಿಯಲಿಕ್ಕೂ ಸಿದ್ಧ, ನಾನು ದೇಹತ್ಯಾಗಕ್ಕೂ ಕೂಡ ಹಿಂದೆ ಸರಿಯುವನಲ್ಲ ನಾನು, ಅಷ್ಟರ ಮಟ್ಟಿಗೆ ಅವರು ಭಾವುಕರಾಗಿ ಹೇಳಿದ್ದಾರೆ. ತಾಲೂಕಿಗೆ ನೀರು ತೆಗೆದುಕೊಂಡು ಹೋಗ್ತೀನಿ ಎನ್ನುವಂಥ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಪ್ರೇಮ್, ಧನ್ಯವಾದ ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗಾಗಿ.